ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ. ಸ್ವಲ್ಪ ಲೇಟ್ ಆಯ್ತು. ಇದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ನಾನು ಹಿಂದಿನ ದಿನದ ವ್ಲಾಗ್ ಇದು. ಹಿಂದಿನ ದಿನ ರಾತ್ರಿ ನಾನು ಎಲ್ಲನೂ ತಯಾರಿ ಮಾಡ್ಕೊಳಕತ್ತಂತ ಒಂದು ಸ್ಮಾಲ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಸೊ ಹಿಂದಿನ ದಿನ ಏನು ವರಮಹಾಲಕ್ಷ್ಮಿ ಹಬ್ಬ ನಾಳೆ ಐತಿ ಅಂತಂದ್ರೆ ಹಿಂದಿನ ದಿನ ರಾತ್ರಿ ನಾನೆಲ್ಲ ಜೋಡಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಳಕತ್ತಿದ್ದೆ. ಸೊ ಮೊದಲೇ ನಾನು ಒಂದು 2 ದಿನ ಮುಂಚೆನೇ ದೇವ್ರ ಸಾಮಾನುಗಳೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ನಾಳೆ ಹಬ್ಬ ಐತೆ ಅಂದರೆ ಇವತ್ತಿನ ದಿನ ಹಿಂದಿನ ದಿನ ರಾತ್ರಿ ಊಟ ಎಲ್ಲ ಮುಗಿಸಿ ಇನ್ನೊಂದು ಸತಿ ಕಸ ಗುಡಿಸಿ ನೆಲ ಒರೆಸಿ ನಾನು ಇನ್ನೊಂದು ಸತಿ ಸ್ನಾನ ಮಾಡಿಕೊಂಡು ಇದನ್ನು ನಾನು ರೆಡಿ ಮಾಡಾಕ್ತೀನಿ. ಸ್ಯಾರಿ ಡ್ರೇಪಿಂಗ್ ಮಾಡಾಕ್ತೀನಿ. ಅಂದ್ರೆ ರಾತ್ರಿನ ಒಂದು ಈ ಥರ ಎಲ್ಲ ತಯಾರಿ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ಕಲಶ ಕೂರಿಸಿ ಪೂಜೆ ಮಾಡೋಕ್ಕೆ ಭಾಳ ಈಸಿ ಆಗ್ತೈತಿ. ಆಮೇಲೆ ಈ ವರ್ಷ ಮುಹೂರ್ತ 5:15 ಇತ್ತಂದ್ರೆ 5:15 ಇತ್ತು. 5:15 ಒಳಗೆ ಪೂಜೆ ಮುಗಿಸ್ಬೇಕಂತಿತ್ತು. ಮೊದಲೇ ಮುಹೂರ್ತ, ಫಸ್ಟ್ ಮುಹೂರ್ತ. ನಾನು ಪ್ರತಿ ವರ್ಷವೂ ಮೊದಲೇ ಮುಹೂರ್ತದೊಳಗೆ ಪೂಜೆ ಮುಗಿಸ್ಬಿಡ್ತೀನಿ. ಸಾಯಂಕಾಲವರೆಗೂ ಇರ್ತೈತಿ. ಮಧ್ಯಾಹ್ನ ಒಂದು ಮುಹೂರ್ತ ಇರ್ತೈತಿ. ಆಮೇಲೆ ಬೆಳಗ್ಗೆ ಲೇಟಾಗಿ ಇನ್ನೊಂದು ಮುಹೂರ್ತ ಇರ್ತೈತಿ. ಸಾಯಂಕಾಲ ಒಂದು ಮುಹೂರ್ತ ಇರ್ತೈತಿ. ನಾನು ಮೊದಲೇ ಮುಹೂರ್ತ ಅಂದರೆ ಬ್ರಾಹ್ಮಿ ಮುಹೂರ್ತ ಅದನ್ನು ನಾನು ಮಾಡ್ತೀನಿ ಯಾವಾಗಲೂ, ಪ್ರತಿ ವರ್ಷವೂ ಪೂಜೆನ. ಅದಕ್ಕಾಗಿ ಹಿಂದಿನ ದಿನ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಭಾಳ ಈಸಿ ಆಕೈತಿ. ಬೆಳಗ್ಗೆ ಎದ್ದ ತಕ್ಷಣ ಅದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಂಗಿಲ್ಲ. ಸೊ ನಾ ಪ್ರತಿ ವರ್ಷವೂ ಹಿಂಗೆ ಮಾಡೋದು. ನೀವು ಲಾಸ್ಟ್ ಇಯರ್ ವಿಡಿಯೋ ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಅಥವಾ ಇಲ್ಲೇ ಐಕಾರ್ಡ್ ಒಳಗೆ ನಿಮ್ಗೆ ಹಾಕ್ತಿರ್ತೀನಿ ಲಿಂಕ್. ಅಲ್ಲಿ ನೀವು ಟಚ್ ಮಾಡಿ ನೋಡ್ಕೋಬೋದು ಹೋದ ವರ್ಷದ ವೀಡಿಯೋಸ್. ಸೊ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿರಿ, ವ್ಲಾಗಿಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಅಂತ ಕೇಳ್ಕೊತೀನಿ. ನಿಮ್ಗೊಂದು ಸಪೋರ್ಟ್ ಸಿಕ್ಕಂಗಾಕೈತಿ. ಸೊ ನೋಡಿರಿ, ಇದು ಸ್ಯಾರಿ ನಾನು ಉಡ್ಸಕ್ಕೆ ತಂದಿರುವಂಥ ಸ್ಯಾರಿ ಈ ವರ್ಷ ವರಮಹಾಲಕ್ಷ್ಮಿಗೆ. ಏನಿಲ್ಲ, ಸಿಂಪಲ್ಲಾಗಿ ಒಂದು ಟೀಪಾಯ್ ಮೇಲೆ ಒಂದು ಶುದ್ಧವಾಗಿರುವಂಥ ಬಟ್ಟೆ ಹಾಸಿ ನಾನೇನು ಮಾಡಿದೆ, ನೀರು ನೆರಿಗೆ ಮಾಡಿಕೊಂಡೆ ಫುಲ್ ಸ್ಯಾರಿನ. ಸೆರಗು ಎಷ್ಟು ಇರ್ತೈತಲ್ಲ ಅದಕ್ಕಿಂತ ಸ್ವಲ್ಪ ಸೆರಗು ನಾವು ಎಷ್ಟು ಬಿಟ್ಕೊತೀವೋ ಅಷ್ಟು ಸೆರಗನ್ನು ನಾನು ಬಿಟ್ಟು ಅದನ್ನು ನೇರವಾಗಿ ಈ ನೆರಿಗೆಗಳು ಮಾಡಿಕೊಂಡು ಈಗ ನಾನೇನು ಸೆರಗು ಏನೈತಲ್ಲ ಅದನ್ನು ನಾನು ಪ್ಲೇಟ್ಸ್ ಮಾಡ್ಕೊಳಕತ್ತೀನಿ. ನೋಡ್ತಿರ್ಬೋದು, ಆದಷ್ಟು ತೆಳುವಾಗಿ ಮಾಡ್ಕೋಬೇಕು ಪ್ಲೇಟ್ಸನ್ನು. ಉಳಿದಿದ್ದೆಲ್ಲ ನೀವು ನೋಡಿದ್ರಿ. ಇವಾಗ ಜಸ್ಟ್ ಸ್ಯಾರಿ ಹೆಂಗೆ ಪ್ಲೇಟ್ ಮಾಡಿದೆ ನಾನು ಅಂಥೇಳಿ. ನೀವು ಆ ಥರನೂ ಮಾಡ್ಕೋಬೋದು, ಅಥವಾ ಯಾರ್ದಾದ್ರೂ ಹೆಲ್ಪ್ ತೊಗೊಂಡು ಇಬ್ಬರಿದ್ರೆ ಮನೆಯೊಳಗೆ ಯಾರಾದರೂ ಹೆಲ್ಪ್ ತೊಗೊಂಡು ಮಾಡ್ಬೋದು. ನನಗೆ ಯಾರೂ ಹೆಲ್ಪಿಗಿಲ್ಲ ಅನ್ನೋ ಕಾರಣಕ್ಕೆ ನಾನೇ ಈ ಥರ ಒಂದು ಟೀಪಾಯ್ ಮೇಲೆ ಬಟ್ಟೆಯನ್ನು ಸ್ಯಾರಿ ಹಾಸಿ ಆ ಥರ ಪ್ಲೇಟ್ಸನ್ನು ಮಾಡಿಕೊಂಡೆ. ನನಗೆ ಯಾವ ಥರ ಅನುಕೂಲ ಆಗ್ತೈತಿ ಆ ಥರ. ಇವಾಗ ನೋಡಿರಿ, 2 ಕಡೆ ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡೀನಿ. ಆಮೇಲೆ ಸೆರಗಿಗೂ 1-2 ಕಡೆ ಪಿನ್ ಹಾಕಿನಿ, ಒಂದು ಕಡೆ ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡೀನಿ. ಈ ಏನಿದೆ ಅಲ್ಲ, ಏನೈತಲ್ಲ ಇದು ಕಂಪ್ಯೂಟರ್ ಟೇಬಲ್, ಅದನ್ನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ತೊಳೆದು ಅದ್ರ ಮೇಲೆ ಒಂದು ಶುದ್ಧವಾಗಿರೋಂಥ ವೈಟ್ ಬಟ್ಟೆ ಹಾಕಿ ಅದ್ರ ಮೇಲೆ ಒಂದು ಮಣಿ ಹಾಕೀನಿ. ಈ ಥರ ಎಲ್ಲ ಅಲಂಕಾರ ಎಲ್ಲ ನಾವು ಹಿಂದಿನ ದಿನ ರಾತ್ರಿ ಮಾಡ್ಕೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ, ಬೆಳಗ್ಗೆ ಫುಲ್ ಗಡಿಬಿಡಿ ಒಳಗೆ ಎಲ್ಲ ಕೆಲಸ ಮಾಡೋಕ್ಕಾಗೋದಿಲ್ಲ. ಸೊ ಮೊದಲು ನಾವೇನು ಅಂದ್ಕೊಂಡಿರ್ತೀವಿ, 1-2 ಕೆಲಸ ಬೆಳಗ್ಗೆ ಪೂಜೆ ಒಂದು ಮಾಡೋದು ಇಟ್ಕೋಬೇಕಷ್ಟೇ, ಕಲಶ ಕೂರಿಸಿ. ಸೊ ಅದಕ್ಕಾಗಿ ನಾನು ಇವಾಗ ಎಲ್ಲ ಮಾಡ್ಕೊಂಬಿಡಾಕತ್ತೀನಿ. ನೋಡ್ತಿರ್ಬೋದು, ನಾನೇನಿಲ್ಲೇ ಮಣಿ ಮೇಲೆ ಒಂದು ಅಷ್ಟಪದ್ಮದಳದ ರಂಗೋಲಿ ಹಾಕಿ ಅದ್ರ ಮೇಲೆ ಒಂದು ತಟ್ಟೆ ಒಳಗೆ ಅಕ್ಕಿ ಹಾಕಿ ಮೇಲ್ಗಡೆ ನಾನು ಡಬಲ್ ಚಂಬಿಟ್ಟೇನಿಲ್ಲೇ, ಒಂದು ಕೊಡ ಇಟ್ಟೇನಿ ಸ್ಮಾಲ್ದು, ಅದ್ರ ಮೇಲೆ ಚಂಬಿಟ್ಟೇನಿ. ಅವನ್ನೆಲ್ಲ ಗಟ್ಟಿಯಾಗಿ ಕಟ್ಕೊಂಡೀನಿ. ಮೇಲಿನ ಚಂಬೆ ಏನೈತಲ್ಲ ಚಿಕ್ಕದು, ಅದಕ್ಕೆ ಈ ಸ್ಯಾರಿ ಜೊತೆಗೆ ಬಂದಿದ್ದಂಥ ಬ್ಲೌಸ್ ಪೀಸ್ನ ಸುತ್ತಿ ಕಟ್ಟೇನಿ ಹಿಂದೆ. ಅದಾದಮೇಲೆ ನೋಡಿರಿ, ಈ ಸ್ಯಾರಿನ ಈ ಥರ ಉಡ್ಸೀನಿ. ನಾನು ಸೈಡಿಗಿಟ್ಟು ವಿಡಿಯೋ ಮಾಡಬೇಕಾಗಿತ್ತು, ಕ್ಯಾಮ್ರಾ ನೇರವಾಗಿಟ್ಟೆ. ಅದಕ್ಕೆ ನಾನು ಕರೆಕ್ಟಾಗಿ ಕ್ಲಿಯರಾಗಿ ನಿಮ್ಗೆ ನೋಡೋಕೆ ಸಿಕ್ಕಿಲ್ಲ ಅಂತ ಅಂದ್ಕೊತೀನಿ. ಕಾಮೆಂಟ್ ಮಾಡಿರಿ ಕರೆಕ್ಟಾಗಿ ನಿಮ್ಗೆ ಗೊತ್ತಾಯಿತೋ ಇಲ್ವೋ ಅಂಥೇಳಿ. ಸೊ ಅದಕ್ಕೆ ಝೂಮ್ ಮಾಡಿ ನಾನು ಇವಾಗ ತೋರ್ಸಾತೀನಿ. ನೋಡ್ತಿರ್ಬೋದು, ಏನಿಲ್ಲ, ನಾವೇನು ನೆರಿಗೆ ಮಾಡ್ಕೊಂಡಿರ್ತೀವಲ್ಲ ಅದನ್ನು ರೌಂಡ್ ಶೇಪ್ ಒಳಗೆ ತೊಗೊಂಡು ಆ ಕಡೆ ಈ ಕಡೆ ತೊಗೊಂಡು ಪಿನ್ ಹಾಕೋದು ಅಷ್ಟೇ. ಗಟ್ಟಿಯಾಗಿ 2 ಕಡೆ ಕೆಳಗಡೆ ಇರೋ ಕೊಡ ಇರ್ತೈತಲ್ಲ ಆ ಕೊಡಕ್ಕೆ ನೇರವಾಗಿ ಸೀದಾ ಪಿನ್ನ ಹಾಕ್ಬಿಡೋದು. ಅದಾದಮೇಲೆ ಸೆರಗು ಏನು ಮಾಡ್ಕೊಂಡಿರ್ತೀವಲ್ಲ, ಹಿಂದಿಂದ ಸೆರಗು ತೊಗೊಂಡು ನಾವು ಹೆಂಗೆ ಸೆರಗು ಹಾಕ್ಕೊತೀವೋ ಅದೇ ಥರ ಲಕ್ಷ್ಮೀ ದೇವಿಗೂ ಸೆರಗು ಹಾಕಿ ಇನ್ನೊಂದು ಕಡೆಯೂ ಸೆರಗನ್ನ ತೊಗೊಂಡು ಬರ್ಬೇಕು. ಮುಂದೆ ತೊಗೊಂಡು ಬಂದು ಇಲ್ಲಿ ಬೇಕಿದ್ರೆ ನೀವು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋಬೋದು, ಅಥವಾ ಸೊಂಟಪಟ್ಟಿ ಇರ್ತೈತಲ್ಲ ಅದನ್ನು ಹಾಕ್ಕೋಬೋದು. ಡಾಬ್ ಇರ್ತೈತಲ್ಲ ಡಾಬ್ ಹಾಕ್ಕೋಬೋದು. ನಾನಿಲ್ಲೇ ಸೊಂಟಪಟ್ಟಿ ಹಾಕ್ಕೊಂಡೇನಿ ಹಿಂದೆ.
ಸೊ ಇದಾದಮೇಲೆ ನಿಮ್ಗೆ ಯಾವ ಥರ ಜ್ಯುವೆಲರ್ಸ್ ಬೇಕೋ ಆ ಥರ ಜ್ಯುವೆಲರ್ಸ್ನ ನಿಮ್ಗೆ ಇಷ್ಟ ಬಂದಂಗೆ ಹಾಕಿ ಅಲಂಕಾರ ಮಾಡ್ಬೋದು. ನಾನು ಈ ಥರ ಮಾಡಿದ್ದೆ ನೋಡಿರಿ ಈ ಸತಿ ವರಮಹಾಲಕ್ಷ್ಮಿಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೊತೀನಿ. ನೆಕ್ಸ್ಟ್ ವಿಡಿಯೋ ಬರ್ತೈತಿ, ಅದಕ್ಕೂ ನೋಡಿ ಸಪೋರ್ಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ ಒಳಗಡೆ. ಟೇಕ್ ಕೇರ್.